ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ. ಈ ಮಲ್ಟಿ ಕ್ರಾಪ್ ಬಗ್ಗೆ ನಾನಾ ವಿಡಿಯೋಗಳನ್ನು ಮಾಡಿ ನಾನು ಕಳಿಸಿದ್ದೆ. ಈ ಮಲ್ಟಿ ಕ್ರಾಪ್ ಒಳಗಡೆ ಈ ಟೈಮಲ್ಲಿ ನೀರು ಕೊಡುವಂಥದ್ದು, ಅದಕ್ಕೆ ನೀರನ್ನು ಯಾವ ಥರ ಮೇಂಟೈನ್ ಮಾಡಬೇಕು, ಈ ರೈತರ ಬದುಕುಗಳು ಎಷ್ಟು ಕಷ್ಟವಾಗಿದೆ. ಇವತ್ತಿನ ದಿನ ಕರೆಂಟ್ ಕೊಡ್ತಾ ಇಲ್ಲ, ಕರೆಂಟ್ ಕೊಟ್ಟರು ಮೋಟ್ರುಗಳಲ್ಲಿ ನೀರಿಲ್ಲ, ನೀರಿನ ಕೊರತೆ ಜಾಸ್ತಿ ಆಗ್ತದೆ ಅಂಥೇಳಿ ಮಾಹಿತಿ ಲಭ್ಯ ಆಗ್ತಿರೋಂಥದ್ದು. ಯಾಕೆಂದರೆ ಪವರ್ ಲೈನ್ ಇರುವಂಥ ಜಾಗಗಳಲ್ಲಿ ಕೇವಲ ಸಂಜೆ ಡೇ ಟೈಮಲ್ಲಿ 3 ಅವರು ಮತ್ತು ರಾತ್ರಿ ಟೈಮು 3 ಅವರು ನೀರುಗಳನ್ನ ಕರೆಂಟ್ಗಳನ್ನ ಕೊಡ್ತಾಯಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಟೈಮು ಆ 3 ಅವರಲ್ಲಿ ನಮ್ಮ ಜಾಗದ ಎಲ್ಲ ಜಾಗನ ನೀರಿನಲ್ಲಿ ನಾವು ಮೇಂಟೈನ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಈಗ ನೀವು ನೋಡ್ಬೋದು, ಮಲ್ಟಿ ಕ್ರಾಪ್ಗಳಲ್ಲಿ ನನ್ನಲ್ಲಿ ಇಲ್ಲಿ ಮಾವಿನಕಾಯಿ ಬಿಟ್ಟಿದೆ. ಈ ವರ್ಷ ಕೂಡ ಇದು 2ನೇ ವರ್ಷದ ಗಿಡ. ಅಲ್ಲಿ ನೀವು ಕಾಣಿಸ್ತಾ ಇರ್ಬೋದು, ಅಲ್ಲಿ ಮಾವಿನಕಾಯಿ ಬಿಟ್ಟಿದೆ ನೋಡಿ, ಮಾವಿನ ಫಸಲು ಬಂದಿದೆ. ತೆಂಗಿನ ಗಿಡ ಕೂಡ ಇದು 3ನೇ ವರ್ಷದ ಕಂಪ್ಲೀಟ್ ಆಗಿದೆ. ತೆಂಗಿನ ಗಿಡ ಇದರೊಳಗಡೆ ಸಪೋಟ ಇದೆ, ಇದು ನಿಂಬು ಗಿಡ ಇದೆ, ಮಾವು ಮತ್ತು ಬಾಳೆಹಣ್ಣಿನ ಗಿಡ ಇದೆ, ಆ ಕಡೆಗೆ ನೆಲ್ಲಿಕಾಯಿ ಗಿಡ ಇದೆ, ಇಲ್ಲಿ ನೆಲ್ಲಿಕಾಯಿ ಗಿಡ ಕೂಡ ಇದೆ. ಎಲ್ಲ ಮಿಕ್ಸ್ಡ್ ಕ್ರಾಪಲ್ಲಿ ಮಾಡ್ತಾಯಿದ್ದೀವಿ. ಇದಕ್ಕಿಂತ ಮುಖ್ಯವಾದ ಮಾಹಿತಿ ಏನಂತಂದರೆ, ಈ ಡ್ರಿಪ್ಪು ಕಲ್ಚರ್ನ ನಾವು ಹೆಚ್ಚಾಗಿ ಅಳವಡಿಸ್ಕೊಂಡ್ರೆ ಅದರಿಂದ ಅನುಕೂಲ ಏನು ಅಂತ ಕೇಳಿದ್ಬಿಟ್ರೆ, ನೀವೀಗ ಇಲ್ಲಿ ನೋಡ್ಬೋದು, ಈಗ ಈ ಗಿಡದ ಹತ್ರನೇ ನೀರು ಜಿನುಗ್ತಾ ಇದೆ ಡ್ರಿಪ್ಪಲ್ಲಿ. ಆ ಡ್ರಿಪ್ಪಲ್ಲಿ ನೀರು ಹೋಗ್ತಾರಂಥದ್ದು ಈಗ ಇಲ್ಲಿಲ್ಲೇ ನೀರು ತುಂಬ್ತಾ ಇದೆ. ಆ ಗಿಡದ ಹತ್ರನೇ ನೀರುಗಳು ತುಂಬ್ತಾ ಇದೆ ನೋಡಿ, ಡ್ರಿಪ್ಪಲ್ಲಿ ನೀರು ಬಿಟ್ಟಿರೋದು. ಇದು ನಾನಿವಾಗ 1/4 ಗಂಟೆ ಆಗಿದೆ ಅಷ್ಟೇ ಆನ್ ಮಾಡಿ, ಮೋಟ್ರನ್ನ ಆನ್ ಮಾಡಿ. ಎಲ್ಲ ಗಿಡದ ಹತ್ರ ನೀರು ಜಿನುಗ್ತಾ ಇದೆ. ಆ ಡ್ರಿಪ್ಪಿನ ನೀರನ್ನು ಒಂದು ಮಾಹಿತಿನ ಇವತ್ತು ನಿಮಗೆ ತೋರಿಸ್ತೇನೆ. ಇದು ನೋಡಿ, ಆಲ್ ಟೈಮ್ ಮ್ಯಾಂಗೋ ಅಂತೇಳಿ ಅಂತ 2 ವರ್ಷ 3 ವರ್ಷದ ಗಿಡ. ಇದು ಯಾವಾಗಲೂ ಕಾಯಿ ಬಿಡುತ್ತೆ. ನಾವು ಇದನ್ನು ಉಪ್ಪಿನಕಾಯಿಗೆ ಯೂಸ್ ಮಾಡ್ತೀವಿ. ಮಾವಿನಕಾಯಿನ ಬಾಳೆಗೊನೆಗಳು ಹಾಗೆ ಬಿದ್ದಿದ್ದಾವೆ. ಪೂರ್ತಿ ನೀರನ್ನು ನಾನು ಹೊಡಿತಾ ಇಲ್ಲ, ಯಾಕಂದರೆ ಎಲ್ಲ ಕಡೆ ಹಳ ಬರ್ತದೆ, ಸುಮ್ಮನೆ ಕ್ಲೀನ್ ಮಾಡ್ಸೋಕ್ಕೆ ಕಷ್ಟ ಅಂತೇಳಿ ಅಂತ ಈ ಡ್ರಿಪ್ಪಲ್ಲಿ ಪಪ್ಪಾಯ ನೋಡ್ಬೋದು ನೀವು. ಮುಖ್ಯವಾದ ಮಾಹಿತಿ ನಿಮಗೀಗ ನಾನು ಶೇರ್ ಮಾಡೋದು ಏನಂತಂದರೆ, ನಿಮಗೊಂದು ಲೈವ್ ಎಕ್ಸಾಂಪಲ್ ತೋರಿಸ್ತೇನೆ ನಾನು. ಇದು 2 ಲೀಟ್ರ್ ವಾಟ್ರ್ ಬಾಟ್ಲನ್ನು ತಗೊಂಡಿದ್ದೀನಿ ನಾನು ಇಲ್ಲಿಗ. ಈ 2 ಲೀಟ್ರ್ ವಾಟ್ರ್ ಬಾಟ್ಲು ಎಷ್ಟು ನಿಮಿಷಕ್ಕೆ ತುಂಬ್ತದೆ ನೋಡಿ ತೋರಿಸ್ತೇನೆ. ಅಂದರೆ ಈಗ ಡ್ರಿಪ್ ನೀರಲ್ಲಿ ಎಷ್ಟು ನಿಮಿಷಕ್ಕೆ ತುಂಬುತ್ತೆ ಅಂತೇಳಿ ತೋರಿಸ್ತೇನೆ ನಾನೀಗ. ಇದೆಲ್ಲ 1/4 ಗಂಟೆಯಲ್ಲಿ ನಮಗೆ 15ರಿಂದ 20 ಲೀಟ್ರ್ ನೀರುಗಳು ಶೇಖರಣೆ ಆಗಿರೋಂಥದ್ದು ಇದು. ಹಾಗಾಗಿ ಡ್ರಿಪ್ಪನ್ನು ಹೆಚ್ಚಾಗಿ ಅಳವಡಿಸ್ಕೊಳ್ಳೋದು, ಅದು ತುಂಬ 5ರಿಂದ 10 ವರ್ಷದ ತನಕ ಡ್ರಿಪ್ಗಳು ಪೈಪ್ಗಳು ಹಾಳಾಗೋದಿಲ್ಲ, ನೀಟಾಗಿ ಬರ್ತದೆ. ಮಳೆಗಾಲದಲ್ಲಿ ಆ ಡ್ರಿಪ್ ಪೈಪ್ಗಳನ್ನು ಸುತ್ತಿಡಬೇಕು. ಮತ್ತು ಬೇಸಿಗೆ ನಾವು ಡಿಸೆಂಬರ್ ಟೈಮಲ್ಲೇ ಬಂದಾಗಲೇ ಆ ಡ್ರಿಪ್ ವೈರ್ಗಳನ್ನು ಹಳಿದು ಬಿಟ್ಬಿಟ್ಟು, ಆನಂತರ ನಾವು ಮಾರ್ಚ್ ಏಪ್ರಿಲ್ ಮೇವರೆಗೂ ಕೂಡ, ಮಳೆ ಬೀಳುವವರೆಗೂ ಕೂಡ ಡ್ರಿಪ್ಗಳಲ್ಲಿ ಈ ಗಿಡಗಳಿಗೆ ನೀರು ಕೊಡಬೇಕು. ಆವಾಗ ನೀರಿನ ಕೊರತೆ ನಮಗೆ ಕಡಿಮೆ ಇದ್ರೂ ಕೂಡ ನಾವು ಎಲ್ಲದನ್ನು ಕೂಡ ಮೇಂಟೈನ್ ಮಾಡ್ಬೋದು ಅಂಥೇಳಿ ಇಲ್ಲಿ ಮಾಹಿತಿ ತೋರಿಸ್ತಿದ್ದೀನಿ. ನಾನಿವಾಗ ಅಲ್ಲಿ ಬಾಟ್ಲು ಇಟ್ಟಿದ್ದೇನೆ. ಆ ಬಾಟ್ಲು ಎಷ್ಟು ನಿಮಿಷಕ್ಕೆ ತುಂಬ್ತದೆ ಅಂತೇಳಿ ನಾನೀಗ ನಿಮಗೆ ಹೇಳುವಾಗ 3 ನಿಮಿಷ 15 ಸೆಕೆಂಡ್ ಆಗಿತ್ತು. ಆ ಬಾಟ್ಲು ಇವಾಗ ತುಂಬ್ತಾ ಇದೆ. ಈ ಮಲ್ಟಿ ಕ್ರಾಪ್ಗಳನ್ನು ಮಾಡೋದ್ರಿಂದ ಒಂದಲ್ಲ ಬೆಳೆ ಇನ್ನೊಂದು ಬೆಳೆಯಲ್ಲಿ ನಮಗೆ ಸ್ವಲ್ಪ ಏನಾದರೂ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಅಂತ. ನೀರು ಕೊಡದೇನೆ ನೋಡಿ, ಸೊಪ್ಪು ಉದುರುತ್ತಾರೆ, ನೀವು ನೋಡಿರ್ಬೋದು. ಡ್ರಿಪ್ಪಲ್ಲಿ ನೀರು ಕೊಡೋಕ್ಕಿಂತ ಮುಂಚೆ ಎಲ್ಲ ಸೊಪ್ಪು ಉದುರಿ ಗಿಡ ಸಾಯುವ ಪರಿಸ್ಥಿತಿಯನ್ನು ಲೆಕ್ಕಕ್ಕೆ ಬಂದಿತ್ತು. ಆದರೆ ಇವಾಗ ನೀವು ನೋಡ್ಬೋದು, ಈ ಸಪೋಟ ಗಿಡದಲ್ಲಿ ಎಷ್ಟು ಕಾಯಿಗಳನ್ನು ಈಗ ಇದು ಬಿಡ್ತಾಯಿದೆ ಅಂತಂದರೆ, ಈ ಗಿಡಕ್ಕೆ ಅದು ಇದಾಗೋಕ್ಕೆ ಅಂದರೆ ಅಷ್ಟು ಕಾಯಿಗಳನ್ನು ಹಿಡಿದಿದೆ. ಈಗ ಇಷ್ಟೆಲ್ಲ ಕಾಯಿ ಒಟ್ಟಿಗೆ ಬಂದರೆ ಗಿಡ ಅದು ಸೋಲ್ಬೋದು, ಅಷ್ಟು ಕಾಯಿಗಳನ್ನು ಹಿಡಿತಾ ಇದೆ ಸಪೋಟೊ ಗಿಡ. ಇದು ನೆಲ್ಲಿಕಾಯಿ ಗಿಡ, ನಿಂಬೆಹಣ್ಣು, ಗಜನಿಂಬೆ, ಪಪ್ಪಾಯ, ಬನಾನಾ,
ಪ್ರತಿಯೊಂದು ಹಣ್ಣುಗಳು ಗಿಡಗಳು ಕೂಡ ಇದ್ದಾವೆ. ಎಲ್ಲ ಆರ್ಗ್ಯಾನಿಕ್ಕಾಗಿ ಮಾಡಿರೋಂತಹ ಕ್ರಾಪ್ಸ್ಗಳಿದು. ನೀವಿಲ್ಲಿ ನೋಡ್ಬೋದು, ಈಗ 2 ಲೀಟ್ರ್ ನೀರು 2.5-3 ನಿಮಿಷದಲ್ಲಿ ತುಂಬ್ತಾಯಿದೆ ಬಾಟ್ಲು. ಅಲ್ಲಿಗೆ ನಾನು 3 ನಿಮಿಷದಲ್ಲಿ 2 ಲೀಟ್ರ್ ನೀರು ತುಂಬ್ತದೆ ಅಂದರೆ 15 ನಿಮಿಷದಲ್ಲಿ 10 ಲೀಟ್ರ್ ನೀರು ಸಿಗ್ತದೆ ನನಗೆ ಒಂದು ಗಿಡಕ್ಕೆ. ಒಮ್ಮೆಲೆ 10 ಲೀಟ್ರ್ ನೀರು ಉಯ್ಯೋದಕ್ಕಿಂತ ಈ ಥರಕ್ಕೆ ನಾನಿವಾಗ ಒಮ್ಮೆನೇ 10 ಲೀಟ್ರ್ ನೀರು ಉಯ್ಯೋದಕ್ಕಿಂತ ಈ ಥರ ಡ್ರಿಪ್ ನೀರಲ್ಲಿ ನಿಧಾನಗತಿಯಲ್ಲಿ ನಾನು ನೀರು ಕೊಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂತೇಳಿ ಅಂತ. ಅರ್ಧ ಗಂಟೆ ನೀರು ನಾನು ಕೊಟ್ಟರೆ 20 ಲೀಟ್ರ್ ಒಂದು ಗಿಡಕ್ಕೆ ನೀರು ಕೊಡ್ಬೋದು ನಾನು. ವಾರಕ್ಕೆ 2 ಬಾರಿ ಅಥವಾ ಬಿಸಿಲಿನ ಬೇಗ ಜಾಸ್ತಿ ಇತ್ತು ಅಂದರೆ ವಾರಕ್ಕೆ 3 ಬಾರಿ ಕೊಟ್ಟರು ಕೂಡ ಯಾವುದೇ ಥರ ತೊಂದರೆ ಇಲ್ಲ. 20 ಲೀಟ್ರ್ ನೀರು ಕೇವಲ ಅರ್ಧ ಗಂಟೆಯಲ್ಲಿ ತುಂಬುತ್ತದೆ. ಅರ್ಧ ಗಂಟೆಯಲ್ಲಿ 20 ಲೀಟ್ರ್ ನೀರುಗಳನ್ನು ಒಂದೊಂದು ಗಿಡಕ್ಕೆ ನಾವು ಬಿಡ್ಬೋದು. ಎಲ್ಲ ಗಿಡಗಳು ಆರೋಗ್ಯವಾಗಿ ಚೆನ್ನಾಗಿರ್ತವೆ. ಮತ್ತು ನೀರು ಯಾವುದೇ ಥರದ್ದು ವೇಸ್ಟ್ ಆಗೋದಿಲ್ಲ. ನಂದು ಇವಾಗ ಏನು ನೋಡ್ತಾಯಿದ್ದೀರಾ, ಈ ಗಿಡಗಳ ಹತ್ರ ಮಾತ್ರ ನೀರಿದೆ, ಬೇರೆ ಎಲ್ಲೂ ಕೂಡ ನೀರು ಹೋಗ್ತಾಯಿಲ್ಲ. ಈ ಇಡೀ ಜಮೀನನ್ನು ನೆನೆಸುವಂಥ ಅವಶ್ಯಕತೆ ಇಲ್ಲ. ನೋಡಿ, ಮಾವಿನ ಗಿಡದ ಹತ್ರ ಮಾತ್ರ ನೀರು ಬೀಳ್ತಿದೆ. ಅಲ್ಲಿ ಬಿಟ್ಟರೆ ಇಲ್ಲಿ ಈ ನಿಂಬೆಹಣ್ಣಿನ ಗಿಡದ ಹತ್ರ ಮಾತ್ರ ನೀರು ಬೀಳ್ತಿದೆ. ಇಲ್ಲಿ ಮಾವಿನ ಗಿಡದ ಹತ್ರ ಮಾತ್ರ ನೀರು ಬೀಳ್ತಿದೆ. ಸೊ ಈ ಕಾರಣಕ್ಕೆ ಇದರಲ್ಲಿ ಎಲ್ಲ ಥರ ನೋಡಿ, ತಂಗಿ ಗಿಡದ ಹತ್ರ ನೀರು ಮಾತ್ರ, ತಂಗಿ ಗಿಡಕ್ಕೆ ಮಾತ್ರ ನೀರು ಬೀಳ್ತಿದೆ. ಹೆಚ್ಚಿನಲ್ಲಿ ಎಲ್ಲರಲ್ಲಿ ನಿಮ್ಮಲ್ಲಿ ಈ ಡ್ರಿಪ್ ನೀರುಗಳಿಗೆ, ಲಾಂಗ್ ಟರ್ಮ್ ಬೆಳೆಗಳಿಗೆ ಡ್ರಿಪ್ಗಳನ್ನು ಅಳವಡಿಸುವಂಥದ್ದು ಮಾಡ್ಕೊಳ್ಳೋವಂಥದ್ದನ್ನು ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮನವಿ ಮಾಡ್ತಾ ಈ ವಿಡಿಯೋನ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.